ಪ್ರಿಯ ವೀಕ್ಷಕರೇ, ಸುಮ್ಮನೆ ಕಲ್ಪಿಸಿಕೊಳ್ಳಿ, ನೀವು ಕುಳಿತಿರುವ ಜಮೀನು ಪಹಣಿಯ ಮೇಲೆ ರಾತ್ರೋರಾತ್ರಿ ಮತ್ಯಾರದೋ ಹೆಸರು ಬಂದು ಕುಳಿತುಕೊಂಡರೆ ಅದ್ಯಾವ ಪರಿ ಹತಾಶೆ ನಿಮ್ಮನ್ನು ಕಾಡಬಹುದು ಎಂದು. ಅದು ಪ್ರಜಾಪ್ರಭುತ್ವದ ರಾಷ್ಟ್ರವೊಂದರಲ್ಲಿ. ಆದರೆ ದೇಶಾದ್ಯಂತ ಇಂತಹ ಪ್ರಕರಣಗಳು ಒಂದರ ಬೆನ್ನ ಹಿಂದೆ ಇನ್ನೊಂದರಂತೆ ಸುದ್ದಿಯಾಗಿ ಇದೀಗ ಕೊಂಚ ತಣ್ಣಗಾಗಿದೆ ಅಷ್ಟೇ. ಈ ನಡುವೆ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದು ವಕ್ಫ್ ಮಂಡಳಿಯ ಎಲ್ಲೆ ಇಲ್ಲದ ಅಧಿಕಾರಕ್ಕೆ ಅಂಕುಶ ಹಾಕಲು ಮುಂದಡಿಯಿಟ್ಟಿದೆ. ಅದಾಗಲೇ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಗಟ್ಟಿಯಾದ ಹೆಜ್ಜೆಯನ್ನಿಟ್ಟು ಸಂಸತ್ ಜಂಟಿ ಸಂಸದೀಯ ಸಮಿತಿ ಸುದೀರ್ಘ ಸಮಾಲೋಚನೆಯ ಬಳಿಕ ವಕ್ಫ್ ತಿದ್ದುಪಡಿ ಮಸೂದೆ ವರದಿಯನ್ನು ಗುರುವಾರದಂದು ಉಭಯ ಸದನದಲ್ಲಿ ಮಂಡಿಸಿದ್ದು, ಈ ಸಂದರ್ಭದಲ್ಲಿ ವರದಿಯಲ್ಲಿ ತಮ್ಮ ಆಕ್ಷೇಪಣೆಗಳನ್ನು ತೆಗೆದುಹಾಕಲಾಗಿದೆ ಎಂದು ವಿರೋಧ ಪಕ್ಷಗಳು ಅವಲತ್ತುಕೊಂಡು ಸಾಕಷ್ಟು ಕೋಲಾಹಲವೆಬ್ಬಿಸಿ ಸಭಾತ್ಯಾಗ ಮಾಡಿದೆ. ಈ ನಡುವೆ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಅಧ್ಯಕ್ಷ ಸೈಫುಲ್ಲಾ ರೆಹಮಾನಿ ಅಶಾಂತಿ ಸೃಷ್ಟಿಸುವ ನಿಟ್ಟಿನಲ್ಲಿ ಅಣಿಮುತ್ತುಗಳನ್ನು ಉದುರಿಸಿದ್ದಾರೆ. ಕೇಂದ್ರ ಸರ್ಕಾರದ ಬಳಿ ಸಂಸತ್ತು ಇರಬಹುದು, ನಮ್ಮ ಬಳಿ ರಸ್ತೆಗಳಿವೆ ಎಂಬ ಮಾತನ್ನು ಹೇಳುವುದರ ಮೂಲಕ ಶಾಂತಿ ಭಂಗಕ್ಕೆ ಎಲ್ಲಾ ರೀತಿಯ ತಯಾರಿ ಮಾಡಿಕೊಂಡಿರುವ ಸುಳಿವು ನೀಡಿದ್ದಾರೆ. ವಿರೋಧ ಪಕ್ಷದವರಿಗೂ ಗೊತ್ತಿದೆ, ತಾವು ಎಷ್ಟೇ ಪ್ರಯತ್ನ ಪಟ್ಟರೂ ಮೋದಿ ಈ ಮಸೂದೆಯನ್ನು ಕಾನೂನಾಗಿ ಪರಿವರ್ತಿಸುವಲ್ಲಿ ಹಿಂದೇಟು ಹಾಕುವುದಿಲ್ಲ ಎಂದು. ಇದಕ್ಕೆ ಪೂರಕವಾಗಿ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಬಹುಮತ ಇದೆ. ಈ ತಿದ್ದುಪಡಿ ಮಸೂದೆ ಮಂಡನೆಯಾಗುವುದು ಖಚಿತವಾಗಿದೆ. ಈ ಹಿಂದೆ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಕಾಯ್ದೆಯನ್ನು ರದ್ದುಗೊಳಿಸುವ ಸಂದರ್ಭದಲ್ಲೂ ಅನೇಕರು ದೇಶ ಹೊತ್ತಿಯುರಿಯುತ್ತದೆ ಎಂದೆಲ್ಲ ಬಾಯಿ ಬಡಿದುಕೊಂಡಿದ್ದರು. ಆದರೆ ಆ ನಂತರ 370 ವಿಧಿ ರದ್ದಾದ ಬಳಿಕ ಆದ ಬದಲಾವಣೆಗಳು ಕಾಶ್ಮೀರದಲ್ಲಿ ಶಾಂತಿಯನ್ನು ಮರುಸ್ಥಾಪಿಸಿದೆ. ಅದೇ ರೀತಿ ವಕ್ಫ್ ತಿದ್ದುಪಡಿ ಮಸೂದೆಯು ಕಾಯ್ದೆಯಾಗಿ ಅಂಗೀಕಾರಗೊಂಡರೆ ಖಂಡಿತ ನಾವೊಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ದೇವೆ ಎಂಬ ಭಾವ ನಮ್ಮೆಲ್ಲರಲ್ಲೂ ಗಟ್ಟಿಯಾಗುತ್ತದೆ. ಅಲ್ಲದಿದ್ದರೆ ವಕ್ಫ್ ಮಂಡಳಿಯ ಕಣ್ಣು ನಾಳೆ ನಿಮ್ಮ ಜಮೀನಿನ ಮೇಲೆ ಬಿದ್ದು ಓಟಿಗೂ ಹೋಗಲಾರದೆ ವಕ್ಫ್ ಮಂಡಳಿಯ ಎದುರು ಕೈಚಾಚಿ ಬೇಡಿಕೊಳ್ಳುವ ದುಸ್ಥಿತಿ ಸನ್ನಿಹಿತವಾಗಬಹುದೇನೋ.